ಒಂದು ಕಾಲದಲ್ಲಿ ನವೋದಯ ವಿದ್ಯಾಸಂಸ್ಥೆ ಅಂದರೆ ತಾಲೂಕಿನಲ್ಲಿಯೇ ಹೆಸರುವಾಸಿಯಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಪ್ರತಿಷ್ಠೆ ಮೇಲಾಟದಲ್ಲಿ ಸಿಲುಕಿರುವ ಸರಸ್ವತಿ ಮಂದಿರ ತನ್ನ ಗತವೈಭವವನ್ನು ಕಳೆದುಕೊಳ್ಳುತ್ತಿದೆ ಎಂದೆನಿಸ್ತಾ ಇದೆ. ಹೌದು, ಇದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಹೃದಯ ಭಾಗದಲ್ಲಿರುವ ನವೋದಯ ವಿದ್ಯಾಮಂದಿರ. 1944ರಲ್ಲಿ ಅಂದರೆ ಸ್ವಾತಂತ್ರ್ಯ ಬರುವ 3 ವರ್ಷಗಳ ಮೊದಲೇ ಈ ವಿದ್ಯಾಸಂಸ್ಥೆ ಪ್ರಾರಂಭವಾಯಿತು. ಶಿಕ್ಷಣದಿಂದ ದೇಶದ ಕ್ರಾಂತಿಯಾಗುತ್ತೆ ಎನ್ನುವ ಕಾರಣದಿಂದ ಅಂದಿನ ಶ್ರೀನಿವಾಸ ಅಯ್ಯಂಗಾರ್ ನೇತೃತ್ವದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವ ಮನಸ್ಸು ಮಾಡಿ ಅಂಕಂ ಸಂಜೀವ ಶೆಟ್ಟಿ ಹಾಗೂ ಸ್ಥಳದ ದಾನಿಗಳಾದ ನರಸಣ್ಣ ಹಾಗೂ ಶಿಕ್ಷಣ ಪ್ರೇಮಿಗಳಾದ ರಾಮಚಂದ್ರ ರಾಯರ ಸೇರಿದಂತೆ ಸಮಾನ ಮನಸ್ಕರ ತಂಡ ಕಟ್ಟಿದ ಆ ಒಂದು ಶಿಕ್ಷಣ ಸಂಸ್ಥೆಯೇ ಈ ನವೋದಯ ವಿದ್ಯಾಸಂಸ್ಥೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ನವೋದಯ ಶಾಲೆ ಇದ್ದು, ಇಲ್ಲಿಗೆ ಪಕ್ಕದ ಮಂಡ್ಯ ಜಿಲ್ಲೆ, ಹಾಸನ ಹಾಗೂ ತುಮಕೂರಿನ ತಿಪಟೂರು ತಾಲೂಕಿನಿಂದಲೂ ವಿದ್ಯಾರ್ಥಿಗಳು ದಾಖಲಾಗುತ್ತಿತ್ತು ಎನ್ನುವುದು ವಿಶೇಷ. ಕಾರಣ, ಕರ್ನಾಟಕದ ರಾಜ್ಯದಲ್ಲಿಯೇ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಸರ್ವರ ಮೆಚ್ಚುಗೆಗೆ ಪಾತ್ರವಾಗಿ ಶಿಕ್ಷಣ ಗುಣಮಟ್ಟದೊಂದಿಗೆ ನುರಿತ ಶಿಕ್ಷಕರು ಹಾಗೂ ಉಪನ್ಯಾಸಕರ ತಂಡವನ್ನು ಹೊಂದಿದ್ದ ಈ ಶಾಲೆ ಇತ್ತೀಚಿನ ದಿನಗಳಲ್ಲಿ ತನ್ನ ಗತವೈಭವವನ್ನು ಹಾಗೂ ತನಗಿದ್ದ ಇತಿಹಾಸವನ್ನು ಕಳೆದುಕೊಳ್ತಾ ಇದೆ. ವಿದ್ಯಾಸಂಸ್ಥೆ ಈ ನಾಡಿನ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿದೆ. ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾದಂತಹ ವಿದ್ಯಾಸಂಸ್ಥೆ ಆಗಿದೆ. ಅಕ್ಷರ ದಾಸವನ್ನು ನೀಡಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾದಂಥದ್ದು. ಸರ್ಕಾರಿ ಶಾಲೆಗಳು ಇಲ್ಲದ ಕಾಲದಲ್ಲಿ ನವೋದಯ ವಿದ್ಯಾಸಂಸ್ಥೆ ಹುಟ್ಟಿ ಮಕ್ಕಳಿಗೆ ಆಶಾಕಿರಣವಾದಂತಹ ಸಂಸ್ಥೆ ಆಗಿದೆ. ಇಲ್ಲಿಂದ ಎಲ್ಲ ಗುರುಮಾತೆಯರು ಗುರುಗಳು ಸಮಾಜಕ್ಕೆ ಏನಾದ್ರು ಅರ್ಪಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇರ್ತಾರೆ. ಇದರ ಸ್ಥಾಪನೆ ಮಾಡುವಂತ ನರಸಣ್ಣ ಇರ್ಬೋದು, ಶ್ರೀನಿವಾಸ ಅಯ್ಯಂಗಾರ್ ಇರ್ಬೋದು, ಅಂಕಂ ನರಸಿಂಹ ಇರ್ಬೋದು, ರಾಮಚಂದ್ರ ಇರ್ಬೋದು, ಎಲ್ಲೋ ಪ್ರಯತ್ನ, ಶ್ರಮ, ತ್ಯಾಗದ ಫಲವಾಗಿ ನವೋದಯ ವಿದ್ಯಾಸಂಸ್ಥೆ ಉಗಮವಾಗಿರ್ತಾ ಇದೆ. ಇವತ್ತು ನವೋದಯ ವಿದ್ಯಾಸಂಸ್ಥೆ ಸೇರಲೇ ಇಲ್ಲ. ನವೋದಯ ವಿದ್ಯಾಸಂಸ್ಥೆ ಸೇರ್ಲಿಕ್ಕೆ ಬಲವಂತ ಮಾಡಿ, ಹಿಂಸೆ ಮಾಡಿ, ₹1 ತಗೊಳ್ಳೋದು ಎಲ್ಲ ಸೇರಿಸ್ತಾರೆ. ಅಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಒಂದು ಕಾಲದಲ್ಲಿ ಇಡೀ ನಾಡಿನಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಕೊಟ್ಟಂತದ್ದು, ಒಂದು ಅಕ್ಷರ ಕ್ರಾಂತಿಯನ್ನು ಕೊಟ್ಟಂತ ಒಂದು ವಿದ್ಯಾಸಂಸ್ಥೆ ಇಂಥ ಸ್ಥಿತಿ ಸ್ಥಿತಿ ಬಂದಿದೆ ಅಂದ್ರೆ ನಾವೆಲ್ಲರೂ ಕೂಡ ನವೀನ ಸಂಗತಿ. ಈಗ ಹಳೆ ದಿನ ಮರೆಯೋಣ, ಹೊಸ ಬಗ್ಗೆ ಚಿಂತನೆ ಮಾಡೋಣ. ಈಗ ಚುನಾವಣೆಯನ್ನ ಘೋಷಣೆ ಮಾಡಿದ್ದಾರೆ. ಭಾನುವಾರ ನವೋದಯ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಚುನಾವಣೆಯನ್ನು ಘೋಷಣೆ ಮಾಡಲಾಗಿದೆ. ಬಹುಶಃ ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ಒಂದು ಹಸ್ತ ನಮಗೆ ಮತದಾನ ಎಂಬ ಹಸ್ತನ ಸರಿಯಾದ ರೀತಿ ಬಳಸಿ ಒಬ್ಬ ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕರಾಗುವ ಒಂದು ಯೋಗ್ಯತೆ ಯಾರಿಗಿದೆ ಅಂತ ಆಯ್ಕೆ ಮಾಡಿ ನವೋದಯ ವಿದ್ಯಾಸಂಸ್ಥೆಯನ್ನ ಬೇರು ಮಟ್ಟದಿಂದ ಕಟ್ಟಬೇಕು ನಾವು ಆ ಮಹತ್ವಾಕಾಂಕ್ಷೆ ಆಗಿರುವಂತದನ್ನ ಆಡಳಿತ ಮಂಡಳಿಯ ಸದಸ್ಯರಾಗಿ ಆಯ್ಕೆ ಮಾಡಿ ಎಲ್ಲರೂ ಕೂಡ 10 ಸಾರಿ ಯೋಚನೆ ಮಾಡಿ ನಿಮ್ಮ ಅಮೂಲ್ಯವಾದಂತಹ ಮತವನ್ನ ಚಲಾವಣೆ ಮಾಡಿ ಅಂತ ಹೇಳಕ್ ಬಯಸ್ತೀವಿ. ಈಗಾಗಲೇ ನವೋದಯ ವಿದ್ಯಾಸಂಸ್ಥೆ 80ರ ದಶಕದ ಅಂಚಿನಲ್ಲಿದೆ. ಶಾಲೆ ಗೋಡೆಗಳು ಕೂಡ ಒಂದೊಂದಾಗಿ ಕಳಚಿ ಬೀಳುತ್ತಿವೆ. ಇದನ್ನ ಸರಿಪಡಿಸುವಂತಹ ಗೋಜಿಗೆ ಇದುವರೆಗೂ ಆಯ್ಕೆಯಾದ ಯಾರೊಬ್ಬ ವಿದ್ಯಾರ್ಥಿಗಳು ಅಥವಾ ಜನಪ್ರತಿನಿಧಿಗಳು ಕೂಡ ಮುಂದಾಗದಿರುವುದು ಬೇಸರದ ಸಂಗತಿ. ಹೀಗಾಗಿ ಸ್ವತಂತ್ರ ಪೂರ್ವದ ಈ ನವೋದಯ ವಿದ್ಯಾಸಂಸ್ಥೆಯನ್ನ ಮತ್ತೊಮ್ಮೆ ಅದೇ ಗತವೈಭವದ ಇತಿಹಾಸ ಮರಳಿಕಳಿಸುವಂತೆ ಮಾಡುವ ಉದ್ದೇಶದಿಂದ ಮತ್ತು ಸಂಸ್ಥೆಯಲ್ಲಿ ಆರ್ಥಿಕ ವ್ಯವಹಾರದಲ್ಲಿ ಅವ್ಯವಹಾರ ಆಗಿದೆ ಎಂಬ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಚುನಾವಣೆಯ ಮೂಲಕ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಸಂಸ್ಥೆ ಮುಂದಾಗಿದೆ. ಹೀಗಾಗಿ 13 ಜನರನ್ನ ಒಳಗೊಂಡಿರುವ ನಿರ್ದೇಶಕರ ಸ್ಥಾನಕ್ಕೆ 36 ಮಂದಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ಚುನಾವಣಾ ಕಣ ರಂಗೇರಿದೆ. ನನ್ನ ಗುರುತು ಕ್ರಮ ಸಂಖ್ಯೆ 5 ಪ್ರೆಷರ್ ಕುಕ್ಕರ್. ನನ್ನನ್ನು ಚುನಾಯಿತನಾಗಿ ಮಾಡಿ ಕಳಿಸಿದ್ರೆ ಮೊದಲನೇ ಕೆಲಸ ಆ ಸಂಸ್ಥೆಗೆ ಒಬ್ಬರು ಎಒ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ನೇಮಕ ಮಾಡುವುದು. ಅವರ ಮುಖಾಂತರ ನಮ್ಮ ಸಂಸ್ಥೆಗೆ ಬೇಕಾಗುವ ಏನು ಅಂದ್ರೆ ಬಂಡವಾಳವನ್ನ ಕ್ರೋಢೀಕರಿಸುವುದು. ಎಲ್ಲ ದಾನಿಗಳಿಂದ, ಪ್ರತಿಷ್ಠಿತ ದಾನಿಗಳಿಂದ ಮತ್ತು ಹಳೆ ವಿದ್ಯಾರ್ಥಿಗಳಿಂದ ಈ ಠೇವಣಿಯನ್ನ ಇಟ್ಟು ನಮ್ಮ ಮಕ್ಕಳ, ನಮ್ಮ ಶಾಲೆಯಲ್ಲಿ, ನಮ್ಮ ನವೋದಯ ಸಂಸ್ಥೆಯಲ್ಲಿ CET ನೀಟ್ ಉಚಿತವಾಗಿ
ಅದನ್ನ ನುರಿತ ಅಧ್ಯಾಪಕರಿಂದ ಸಿಇಟಿ ನೀಟ್ ಕೋಚಿಂಗ್ ನ ಉಚಿತವಾಗಿ ಕೊಡಿಸ್ತೀನಿ. ನಮ್ಮ ನೌಕರರ ಸಮಸ್ಯೆಗಳು ಅಂದರೆ ಡಿ ಗ್ರೂಪ್ ಇಂದ ಹಿಡಿದು ಲೆಕ್ಚರರ್ ಪ್ರಿನ್ಸಿಪಾಲ್ ಸಮೇತ ಇರಬಹುದು, ಯಾವುದೇ ಸಮಸ್ಯೆ ಇದ್ರೂ 100ಕ್ಕೆ 100ರಷ್ಟು ಪ್ರಾಮಾಣಿಕವಾಗಿ ನಾನು ಬಗೆಹರಿಸಿಕೊಡ್ತೀನಿ. ಇದೊಂದು ಘಂಟಾಘೋಷವಾಗಿ ಹೇಳ್ತೀನಿ ಮತ್ತು ಶೈಕ್ಷಣಿಕ ಮೌಲ್ಯವನ್ನ ಎತ್ತಿರ್ತೀನಿ. ಖಾಸಗಿ ವಿದ್ಯಾಸಂಸ್ಥೆಯ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಚುನಾವಣೆಗೆ ಕೇವಲ 2 ದಿನ ಬಾಕಿ ಇದೆ. ಈ ಶಾಲೆಗೆ ಚುನಾವಣೆಯೇ ಬೇಕಿರಲಿಲ್ಲ. ಶಾಲೆಯ ಹಿರಿಯರು ಹಾಗೂ ಮಾಜಿ ನಿರ್ದೇಶಕರುಗಳೇ ಈ ಬಾರಿ ಯುವಕರನ್ನ ಒಂದೆಡೆ ಸೇರಿಸಿ ಅವಿರೋಧವಾಗಿ ಆಯ್ಕೆ ಮಾಡಿ ಆಡಳಿತ ಮಂಡಳಿಯನ್ನ ರಚಿಸಬಹುದಾಗಿತ್ತು. ಆದರೆ ಯಾವಾಗ ಈ ಕೆಲಸವನ್ನ ಮಾಡದ ಹಿನ್ನೆಲೆಯಲ್ಲಿ ಮತ್ತು ಸಂಸ್ಥೆಯಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಗಳನ್ನ ಬಯಲು ಮಾಡುವ ಉದ್ದೇಶದಿಂದ ಚುನಾವಣಾ ಬ್ರಹ್ಮಾಸ್ತ್ರವಾಗಿ ಇಟ್ಕೊಂಡು ಆಗಸ್ಟ್ 4ರಂದು ಯುದ್ಧದ ಮೂಲಕ ಫಲಿತಾಂಶ ಹೊರಬೀಳಲಿದೆ. ಆದರೆ ಯಾರು ಈ ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಎಂಬುದನ್ನ ಆಗಸ್ಟ್ 4ರವರೆಗೆ ಕಾಯಬೇಕಿದೆ.